ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂತಕ್ಕಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ. ಈ ವಾಕ್ಯವನ್ನು ಅರಿಕೆಯೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 58ನೇ ವಚನವನ್ನು ಈ ಸಮಯದಲ್ಲಿ ಓದ್ಕೊಳ್ಳೋಣ. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 15ನೇ ಅಧ್ಯಾಯ 58ನೇ ವಚನ. ಹಲ್ಲೆಲೂಯಾ. ಓಕೆ. ಆದದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಓದುವಾರ ದೇವರಿಗೆ ಮೂಲ ವಾಕ್ಯ ಏನಾಗಿತ್ತು? ಯಾವ ವಚನವನ್ನು ಓದಿಸಿದ್ವಿ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತ್ಮಾನುಸಾರವಾಗಿ ನಾವು ನಡೀಬೇಕು, ದೇವರಿಗೆ ಸಮಯವನ್ನು ಕೊಡುವಂಥವರು ಆಗಿರಬೇಕಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರ ಮಕ್ಕಳಾದಂಥ ನಮ್ಮಲ್ಲಿ ಇರಬೇಕಾದಂಥ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಏನಂತಂದರೆ, ನಾವು ಕರ್ತನನ್ನು ಅರಿತುಕೊಂಡಂಥವರಾಗಿದ್ದೇವೆ, ಸೃಷ್ಟಿಕರ್ತನಾದಂಥ ದೇವರನ್ನು ತಿಳಿದುಕೊಂಡಂಥವರಾಗಿದ್ದೇವೆ, ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರಲ್ಲಿ ಅನುದಿನವೂ ನಡೆಯುವಂಥವರಾಗಿದ್ದೇವೆ. ಆ ಸೃಷ್ಟಿಕರ್ತನಾದಂಥ ದೇವರ ಕೆಲಸವನ್ನು ನಾವು ಯಾವಾಗಲೂ ಕೂಡ ಹೆಂಗೆ ಮಾಡಬೇಕಂತೆ? ಅತ್ಯಾಸಕ್ತಿಯಿಂದ ಮಾಡುವವರಾಗಿರಬೇಕು. ಹಲ್ಲೆಲೂಯಾ. ಆಸಕ್ತಿ ಎನ್ನುವಂಥದ್ದು ಬಹಳ ಮುಖ್ಯ. ಅನೇಕರ ಜೀವಿತದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ತಾರೆ. ದೇವರನ್ನು ನಂಬಿದಂಥ ಮೊದಲನೇ ದಿವಸಗಳಲ್ಲಿ ಇರ್ತಕ್ಕಂಥ ಆಸಕ್ತಿ ಬರ್ತಾ ಬರ್ತಾ ನಮ್ಮಲ್ಲಿ ಇನ್ನೂ ಹೆಚ್ಚಾಗಬೇಕು ಹೊರತಾಗಿ ಆಸಕ್ತಿ ಎನ್ನುವಂಥದ್ದು ಏನಾಗಬಾರ್ದು? ಕಡಿಮೆ ಆಗಬಾರ್ದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಪೌಲನು ಬರಿತಾ ಇದ್ದಾನೆ, ನೀವು ಕರ್ತನ ಸೇವೆಯಲ್ಲಿ ಪಡುವಂಥ ಪ್ರಯಾಸ, ದೇವರ ಸೇವೆಗೋಸ್ಕರವಾಗಿ ನೀವು ಪಡುವಂಥ ಪ್ರಯಾಸ, ಅದು ನಿಮಗೆ ಫಲವನ್ನು ಕೊಡುತ್ತೆ ಹೊರತಾಗಿ ಅದು ನಿಷ್ಫಲವಾಗಿರೋದಕ್ಕೆ ಸಾಧ್ಯ ಇಲ್ಲ. ಅದು ನಿನ್ನ ಜೀವಿತದಲ್ಲಿ ಫಲವನ್ನು ಕೊಡುವಂಥದ್ದಾಗಿದೆ. ಯಾವುದ್ರಿ? ದೇವರ ಕರ್ತನ ಕೆಲಸದಲ್ಲಿ ನೀನು ಪಡುವಂಥ ಪ್ರಯಾಸ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ನೀವು ಉತ್ತಮರಾಗಿ ಇರಬೇಕಂತೇಳಿ ದೇವ್ರು ಏನು ಮಾಡಿದ? ನಿಮ್ಮನ್ನು ಕರೆದಿದ್ದಾನೆ. ಈ ಲೋಕದಲ್ಲಿರ್ತಕ್ಕಂಥ ಜನರ ಜಂಜಾಟದ ಮಧ್ಯದಲ್ಲಿ, ಪಾತಾಳಕ್ಕೆ ಇಳಿದು ಜಾರಿ ಹೋಗುವಂಥ ಸೈತಾನನ ಕುತಂತ್ರ ಆತ್ಮಗಳ ಮಧ್ಯದಲ್ಲಿ ದೇವರು ನಿಮ್ಮನ್ನು ಪ್ರತ್ಯೇಕವಾಗಿ ತನಗೋಸ್ಕರವಾಗಿ ಏನು ಮಾಡಿದ್ದಾನೆ? ಆದುಕೊಂಡಿದ್ದಾನೆ, ಆರಿಸಿಕೊಂಡಿದ್ದಾನೆ, ಆಯ್ಕೆ ಮಾಡಿಕೊಂಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನೀನು ದೇವರ ಕೆಲಸವನ್ನು ಅತ್ಯಾಸಕ್ತಿಯಿಂದ ಮಾಡುವಂಥ ಮಗನು ಮಗಳು ಆಗಿರಬೇಕು. ಯಾಕೆ ದೇವ್ರ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ ಅಂತಂದ್ರೆ, ಅಲ್ಲಿ ಮೇಲೆ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಿದ್ರೆ, ಸ್ಥಿರಚಿತ್ತ ಮತ್ತು ನಿಶ್ಚಲತೆ ಎನ್ನುವಂಥದ್ದು ಕೂಡ ಬಹಳ ಮುಖ್ಯ. ಸ್ಥಿರಚಿತ್ತರಾಗಿ ನಾವು ಇರಬೇಕು. ನಮ್ಮ ಚಿತ್ತ ಏನಾಗಬಾರ್ದು? ಭ್ರಮಣೆ ಆಗಬಾರ್ದು. ಎರಡು ಚಂಚಲ ಮನಸ್ಸಿನ ಆತ್ಮದ ಕಡೆಗೆ ನಾವು ಹೋಗಬಾರ್ದು. ದೇವರನ್ನು ತಿಳಿದುಕೊಂಡಂಥ ಮಕ್ಕಳಾದಂಥ ನಾವು ದೇವರಲ್ಲಿಯೇ ಸ್ಥಿರವಾಗಿ ನಿಲ್ಲುವಂಥವ್ರು ಆಗಬೇಕು ಹೊರತಾಗಿ ಹಿಂದುಗಡೆ ತೆರಳುವಂಥವರು ಆಗಬಾರ್ದು. ಇವತ್ತಿನ ದಿವಸ ಅನೇಕ ಆತ್ಮಗಳು ಪುನಃ ಲೋಕದ ಕಡೆಗೆ ಯಾಕೆ ಹೋಗ್ತಾ ಇದ್ದಾವೆ? ಅವರು ದೇವರನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಲಿಲ್ಲ, ದೇವರನ್ನು ಸರಿಯಾದ ರೀತಿಯಲ್ಲಿ ಅರಿತುಕೊಳ್ಳಲಿಲ್ಲ. ದೇವರನ್ನು ದೇವರು ಎಂಬುದಾಗಿ ತಿಳಿಯದೆ ಎಲ್ಲರಂತೆ ಒಬ್ಬಾತನು ಎಂಬುದಾಗಿ ಆತನನ್ನು ತಿಳಿದು ಮತ್ತೆ ಲೋಕದ ಜಂಜಾಟದ ಮಧ್ಯದಲ್ಲಿ ಅವರು ಸಿಲುಕಿಕೊಂಡವರಾಗಿ ಮತ್ತೆ ಅವರು ನಾಶನದ ಕಡೆಗೆ ಹೋಗುವಂಥವರಾಗಿರ್ತಾರೆ. ಪ್ರೇರ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ನಿಮಗೆ ಸ್ಥಿರಚಿತ್ತ ಎನ್ನುವಂಥದ್ದು ಬೇಕು, ನಿಶ್ಚಲತೆ ಎನ್ನುವಂಥದ್ದು ಕೂಡ ಇರಬೇಕು. ಈ ಸಮಯದಲ್ಲಿ ನಾವು ವಾಕ್ಯದ ಕಡೆಗೆ ಹೋಗೋಣ. ಓದ್ರಿ, ಒಂದ್ಸಾರಿ ಓದ್ರಿ ಆ ವಾಕ್ಯ. 58ನೇ ವಚನ ಓದಿಮ್ಮ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿ ಇರ್ರಿ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವೇನಂತ ಕರೆದ ಅಂಶ, ಅತ್ಯಾಸಕ್ತಿಯಿಂದ ಕರ್ತನ ಸೇವೆಯನ್ನು
ಮಾಡುವವರು, ಆಸಕ್ತಿಯಿಂದ ದೇವರನ್ನು ಹಿಂಬಾಲಿಸಿ ನಡೆಯುವಂಥರು. ಒಂದು ಸಾರಿ ನೀವು 21ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ, 28ನೇ ವಚನ ಓದ್ತೀರಿ ಯಾರಾದರೂ? ಆದರೆ ನಿಮಗೆ ಹೇಗೆ ತೋರುತ್ತದೆ, ಒಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವನು ಮೊದಲನೆಯವನ ಬಳಿಗೆ ಬಂದು, ಮಗನೇ ಹೋಗಿ ಇವತ್ತು ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡು ಅಂದಾಗ. ಹಲ್ಲೆಲೂಯಾ. ಕರ್ತನ ಸೇವೆಯಲ್ಲಿ ನಾವಿದ್ದೇವೆ. ನಾವು ಸೇವೆಯನ್ನು ಮಾಡುವವರಾಗಿ ಇರಬೇಕು. ಕರ್ತನ ಸೇವೆಯಲ್ಲಿ ಪ್ರಯಾಸ ಪಡುವವರಾಗಿ ಇರಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ನಮಗೊಂದು ಬಾಧ್ಯತೆಯನ್ನು ಕೊಟ್ಟಿದ್ದಾನೆ, ಭಾರವನ್ನು ಕೊಟ್ಟಿದ್ದಾನೆ, ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಒಂದು ಕೆಲಸ ಮಾಡಿರಿ ಎಂಬುದಾಗಿ ನಮ್ಮನ್ನು ಕರೆದಂಥ ದೇವರಾಗಿದ್ದಾನೆ. ಅದಕ್ಕೆ ಸಂಪೂರ್ಣವಾಗಿ ನಾವೇನು ಮಾಡಬೇಕು? ಒಡಂಬಟ್ಟು ಜೀವಿಸುವಂಥ ಮಕ್ಕಳಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರು ನಮ್ಮನ್ನು ಕರೆದ ಮೇಲೆ, ನಮ್ಮನ್ನು ಕರೆದಾದ ಮೇಲೆ ಆತ ನಮಗೆ ಸುಮ್ಮನೆ ಕರೆದಿಲ್ಲ, ಒಂದು ಫಲವನ್ನು ಕೊಡುವುದಕ್ಕಾಗಿ ಕರೆದಿದ್ದಾನೆ. ಹಲ್ಲೆಲೂಯಾ. ಆ ಫಲ ಯಾವುದ್ರಿ? ಯೇಸು ಕ್ರಿಸ್ತನನ್ನು ನಂಬುವವರೆಲ್ಲರಿಗೆ ದೊರಕುವಂಥದ್ದು ಯಾವುದದು? ನಿತ್ಯ ಜೀವ ಎನ್ನುವಂಥ ಫಲ. ಹಲ್ಲೆಲೂಯಾ. ಒಂದು ಸಾರಿ ನೀವು ರೋಮಾಪುರದವರಿಗೆ ಬರೆದ ಪತ್ರಿಕೆ ಕಡೆಗೆ ಬನ್ನಿ, 6ನೇ ಅಧ್ಯಾಯ ಕೊನೆಯ ವಚನ 23ನೇ ವಚನ ನೋಡ್ರಿ. ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಇರುವ ನಿತ್ಯ ಜೀವ ಎಂಬುದಾಗಿ. ಹಲ್ಲೆಲೂಯಾ. ದೇವರು ಉಚಿತಾರ್ಥವಾಗಿ ಕೊಡುವಂಥದ್ದು ಯಾವುದಾಗಿದೆ ರೀ? ನಿತ್ಯ ಜೀವ. ಆತನ ಒಂದು ಏನಂತ ಹೇಳ್ತೀವಿ, ಸನ್ನಿಧಾನದಲ್ಲಿ ಪ್ರಯಾಸ ಪಡುವಂಥ ಮಕ್ಕಳಾಗಿರ್ತಕ್ಕಂಥ ನಮಗೆ ದೇವರು ಉಚಿತಾರ್ಥವಾಗಿ ಯಾವುದನ್ನು ಕೊಡ್ತಾ ಇದ್ದಾನೆ? ನಿತ್ಯ ಜೀವವನ್ನು ಕೊಡ್ತಾ ಇದ್ದಾನೆ. ಒಂದು ಸಾರಿ ನೀವು ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ ನೀವು ನೋಡಿದ್ದೆ. ಅದರಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ನೀವು ದೇವ ಜನರಿಗೆ ಉಪಚಾರ ಮಾಡಿದಿರಿ, ಇನ್ನೂ ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು, ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವರ ಸೇವೆಗೋಸ್ಕರವಾಗಿ ನೀವು ವಿನಿಯೋಗ ಮಾಡಿರುವಂಥದ್ದು, ದೇವರ ಸೇವೆಗೋಸ್ಕರವಾಗಿ ನೀವು ಉಪಚಾರ ಮಾಡಿರುವಂಥದ್ದನ್ನು ದೇವರು ನೋಡೇ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ದೇವ ಜನರಿಗೆ ನೀವು ಉಪಚಾರ ಮಾಡಿದ್ದೀರಿ, ಮಾಡಿರುವಂಥದ್ದು ಮಾತ್ರವಲ್ಲ, ಇನ್ನೂ ನೀವು ಮಾಡ್ತಾ ಇದ್ದೀರಿ. ಅದನ್ನು ದೇವರು ನೋಡಿದ್ದಾನೆ, ಅದನ್ನು ದೇವರು ದೃಷ್ಟಿಸಿದ್ದಾನೆ. ಅದಕ್ಕಾಗಿ ಆತನು ನೀವು ಮಾಡಿರ್ತಕ್ಕಂಥ ಉಪಚಾರವನ್ನು, ನೀವು ಮಾಡಿರ್ತಕ್ಕಂಥ ಕಾರ್ಯವನ್ನು ಆತನು ಮರೆಯಲು ಅನ್ಯಾಯಸ್ಥನಾದಂಥ ದೇವರಾತ ಅಲ್ಲ. ಹಲ್ಲೆಲೂಯಾ. ನೀನು ಸೇವೆ ವಿಷಯದಲ್ಲಿ, ನೀನು ಕರ್ತನ ಕಾರ್ಯಗಳ ವಿಷಯದಲ್ಲಿ ಯಾವ ರೀತಿಯಾಗಿ ನೀನು ಪ್ರಯಾಸ ಪಟ್ಟಿದೆಯೋ, ಯಾವ ರೀತಿಯಾಗಿ ಅನೇಕ ಆತ್ಮಗಳಿಗೆ ನೀನು ಕರ್ತನ ಸುವಾರ್ತೆಯನ್ನು ಸಾರಿದೆಯೋ, ದೇವರನ್ನು ನಂಬಿ ನಡೆದುಕೊಂಡಂಥವ್ರು ಯಾವ ರೀತಿಯಾಗಿ ನಿತ್ಯ ಜೀವದ ಕಡೆಗೆ ಬರ್ತಾರೋ, ನಂಬಲಾರದವ್ರು ಯಾವ ರೀತಿಯಾಗಿ ನಾಶನದ ಕಡೆಗೆ ಹೋಗ್ತಾರೆ ಎಂಬುದಾಗಿ ಅನೇಕರಿಗೆ ನೀನು ತಿಳಿಸಿದ್ದೀಯೋ, ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ನಿನಗೆ ದೇವರು ಫಲಗಳನ್ನು ಅನುಗ್ರಹ ಮಾಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಒಂದು ಆತ್ಮ ಕೂಡ ನಾಶನದ ಕಡೆಗೆ ಹೋಗಬಾರ್ದು ಎನ್ನುವಂಥದ್ದು ದೇವರ ಚಿತ್ತವಾಗಿದೆ. ಅದಕ್ಕಾಗಿ ದೇವರು ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾನೆ. ಈಗಲಾದರೂ ನನ್ನ ಮಕ್ಕಳು ನನ್ನ ಬಳಿಗೆ ಬರ್ತಾರೇನೋ ಎಂಬುದಾಗಿ ಕಾಯ್ತಾ ಇರಬೇಕಾದ್ರೆ ಅನೇಕರು ಏನು ಮಾಡ್ತಾ ಇದ್ದಾರೆ? ಪುನಃ ದಾರಿ ತಪ್ತಾ ಇದ್ದಾರೆ. ಹಲ್ಲೆಲೂಯಾ. ಆಡುಗಳೋಪಾದಿಯಲ್ಲಿ ನಾವು ಇರಬಾರ್ದು. ನಾವು ಹೆಂಗಿರ್ಬೇಕ್ರಿ? ಕುರಿಗಳೋಪಾದಿಯಲ್ಲಿರಬೇಕು. ಹಲ್ಲೆಲೂಯಾ. ಕುರಿ ಕುರುಬನನ್ನು ಹಿಂಬಾಲಿಸಿ ನಡೆಯುತ್ತೆ, ಕುರಿ ಕುರುಬನ ಸ್ವರಕ್ಕೆ ಕಿವಿಗೊಡುತ್ತೆ. ಕುರುಬನು ಒಳ್ಳೆಯ ಸ್ಥಳಕ್ಕೆ ನಡೆಸ್ಕೊಂಡು ಹೋಗ್ತಾನೆ ಎನ್ನುವಂಥ ಉದ್ದೇಶದಿಂದ ಕುರುಬನನ್ನು ಸಂಪೂರ್ಣವಾಗಿ ಧ್ವನಿಯನ್ನು ಕೇಳಿ ಹಿಂಬಾಲಿಸಿ ಸರಿಯಾದ ರೀತಿಯಲ್ಲಿ ನಡೆಯುವಂಥದ್ದಾಗಿರುತ್ತೆ ಪ್ರಿಯರೇ. ಇವತ್ತಿನ ದಿವಸ ಅನೇಕರು ಆಡುಗಳಾಗಿ ಬದಲಾವಣೆ ಆಗ್ತಾ ಇದ್ದಾರೆ. ಹಲ್ಲೆಲೂಯಾ. ಆಡು ಕಾಯೋದು ಸುಲಭ, ಕುರಿ ಕಾಯೋದು ಸುಲಭನ? ಕುರಿ ಸುಲಭ. ಹಲ್ಲೆಲೂಯಾ. ಆಡುಗಳಂದ್ರೆ ಏನು ಮಾಡ್ತವೆ? ಎಲ್ಲ ಕಡೆಗೆ ಹೋಗ್ತಿರ್ತವೆ. ಹಲ್ಲೆಲೂಯಾ. ಏನು ಬ್ರೇಕ್ ಇರಲಾರ್ದು ಗಾಡಿಗಳಿದ್ದಾವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕುರಿ ಅಂತಂದರೆ ಸ್ವಲ್ಪ ಸೌಂಡ್ ಮಾಡಿಬಿಟ್ರೆ ಹಂಗೆ ಏನಾಗ್ತಾವೆ, ಅಲ್ಲಿ ಸ್ಟಾಪ್ ಆಗ್ತಾವೆ ಪ್ರೇಯರ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇಯರ್. ಏನಂತೇಳಂತಂದರೆ, ಕರ್ತನ ಸೇವೆಯಲ್ಲಿ ನೀನು ಪಡುವಂಥ ಪ್ರಯಾಸ ಅದು ನಿಷ್ಫಲವಾಗೋದಿಲ್ಲ. ನೀನು ದೇವರಿಗೋಸ್ಕರವಾಗಿ ವಿನಿಯೋಗ ಮಾಡಿರ್ತಕ್ಕಂಥ ಸಮಯ ಆಗಿರ್ಬೋದು, ನಿನ್ನ ಜೀವಿತದಲ್ಲಿ ನೀನು ದೇವರಿಗೆ ಕೊಟ್ಟಿರ್ತಕ್ಕಂಥ ನಿನ್ನ ಶರೀರ ಎನ್ನುವಂಥ ಕಾಣಿಕೆ ಆಗಿರ್ಬೋದು, ನಿನ್ನ ಕಷ್ಟಾರ್ಜಿತ ಎನ್ನುವಂಥ ಕಾಣಿಕೆ ಆಗಿರ್ಬೋದು, ಅದನ್ನು ದೇವರು ಖಂಡಿತವಾಗಿ ನೋಡೇ ಇದ್ದಾನೆ ಪ್ರೇಯರ್. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನೀವು ಸತ್ಯವೇದದಲ್ಲಿ ನೋಡಿದ್ದೆ ಆದರೆ ಅಲ್ಲಿ ಮೊದಲು 3 ವಚನಗಳು ಈ ರೀತಿಯಾಗಿ ತಿಳಿಸುತ್ತೆ. ತರುವಾಯ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಊರುಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸಂಚರಿಸಿದನು. ಆತನ ಸಂಗಡ 12 ಮಂದಿ ಶಿಷ್ಯರೂ ಇದ್ದರು. ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು ಸಹ ಇದ್ದರು. ಈ ಹೆಂಗಸರು ಯಾರೆಂದರೆ
7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಲದವಳೆಂಬ ಮರಿಯಳು, ಹೆರೋದನ ಮನೆ ವಾರ್ತೆಯವನಾದ ಕೂಜನ ಹೆಂಡತಿ ಯೋಹಾನಳು, ಸುಸನ್ನಳು, ಇನ್ನೂ ಬೇರೆ ಅನೇಕರು ಇವರು ತಮ್ಮ ಆಸ್ತಿಯಿಂದ ಆತನಿಗೆ ಕೊಟ್ಟು ಉಪಚಾರ ಮಾಡುತ್ತಿದ್ದರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಆತನ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಊರುಗಳಲ್ಲಿ ಗ್ರಾಮಗಳಲ್ಲಿ ಸಂಚರಿಸ್ತಾ ಇರಬೇಕಾದ್ರೆ ಆತನ ಸಂಗಡ 12 ಮಂದಿ ಶಿಷ್ಯರು ಇರುವಂಥದ್ದು ಮಾತ್ರವಲ್ಲ, ಆತನ ಸಂಗಡ ಅನೇಕ ಆತನಿಂದ ಮೇಲನ್ನು ಉಪಕಾರವನ್ನು ಹೊಂದಿದಂಥ ಅದ್ಭುತಗಳನ್ನು ಹೊಂದಿದಂಥ ಸ್ತ್ರೀಯರು ಕೂಡ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಒಂದು ಸಾರಿ ಒಂದು ಗ್ರಾಮಕ್ಕೆ ಹೋದಂಥ ಸಮಯದಲ್ಲಿ ಅಲ್ಲಿ 7 ದೆವ್ವಗಳಿಂದ ಬಂಧಿತಳಾಗಿರ್ತಕ್ಕಂಥ ಒಂದು ಕೆಟ್ಟದಾಗಿರ್ತಕ್ಕಂಥ ಸ್ಥಿತಿಯಲ್ಲಿರ್ತಕ್ಕಂಥ ತಾಯಿಗೆ ಏಸಪ್ಪ ಹೋದ ಮೇಲೆ ಆಕೆಗೆ ಬಿಡುಗಡೆ ಕೊಟ್ಟಾಗ ಆಕೆ ಸಂಪೂರ್ಣವಾಗಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ನಡೀತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಬಳಿಗೆ 10 ಜನ ಕುಷ್ಠರೋಗಿಗಳು ಬಂದರು. 10 ಜನರಲ್ಲಿ ಒಬ್ಬನು ಮಾತ್ರ ದೇವರನ್ನು ತಿಳಿದುಕೊಂಡ, ಉಳಿದಂಥ 9 ಜನರು ಏನು ಮಾಡಿದ್ರಿ, ಅದ್ಭುತಗಳನ್ನು ಹೊಂದಿಕೊಂಡು ದೇವರಿಂದ ದೂರ ಹೋಗ್ಬಿಟ್ರಿ. ಇವತ್ತು ಕೂಡ ಅನೇಕರು ಅದ್ಭುತಗಳನ್ನು ಎಂತೆಂಥ ಅದ್ಭುತಗಳನ್ನು ಹೊಂದ್ಕೊಳ್ತಾರೆ, ಆದರೆ ಅವ್ರು ಏನಾಗ್ತಾರೆ, ದೇವರಿಂದ ದೂರವಾಗ್ತಾರೆ. ಹಲ್ಲೆಲೂಯಾ. ದೇವರು ಅವರ ಜೀವಿತದಲ್ಲಿ ಮಾಡಿದಂಥ ಮೇಲನ್ನು ನೋಡಿದರೆ, ನೆನೆಸಿದರೆ ಅವರು ದೇವರನ್ನ ಒಂದು ಕ್ಷಣ ಕೂಡ ಬಿಟ್ಟು ಹೋಗಬಾರ್ದು ಪ್ರಿಯರು. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈ ತಾಯಂದಿರಾದರೂ ಆತನಿಗೆ ಉಪಚಾರ ಮಾಡ್ತಾ ಇದ್ದಾರೆ. ತಮ್ಮ ಆಸ್ತಿಯಿಂದ ಹೊಲದಿಂದ ಆತನಿಗೆ ಕೊಟ್ಟು ಅವರು ಏನು ಮಾಡ್ತಾ ಇದ್ದಾರಂತೆ, ಉಪಚಾರ ಮಾಡ್ತಾ ಇದ್ದಾರೆ. ಸುವಾರ್ತೆ ಸೇವೆ ವಿಷಯದಲ್ಲಿ ಅವರು ಭಾರವುಳ್ಳವರಾಗಿ ಇದ್ದಾರೆ ಪ್ರಿಯರು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಕರ್ತನ ಸೇವೆಯಲ್ಲಿ ಪಡುವಂಥ ಪ್ರಯಾಸ ಏನಾಗೋದಿಲ್ಲ, ನಿಷ್ಫಲವಾಗುವುದೇ ಇಲ್ಲ. ಹಲ್ಲೆಲೂಯಾ. ದೇವರು ನೀನು ಮಾಡಿರ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ಕೆ ಆತನು ಖಂಡಿತವಾಗಿ ಪುನಃ ತಿರುಗಿ ಆತನು ಕಟ್ಟಿಕೊಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಒಂದು ಸಾರಿ ಪೌಲನು ಹೇಳ್ತಾನೆ, ತಿಮೋಥೆಯನಾದರೂ ಅಂಥವನ್ನಲ್ಲ. ಒಂದು ಸಾರಿ ವಚನ ಓದ್ತೀರಾ? ಹಲ್ಲೆಲೂಯಾ. ಥೆಸಲೋನಿಕದವರಿಗೆ ಬರೆದ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ. ಹೋದ್ರು ಒಂದ್ಸರಿ. ತೆಗ್ದಿದ್ರಮ್ಮ? ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ. ನಮ್ಮ ಸಹೋದರನು ಕ್ರಿಸ್ತನ ಸುವಾರ್ತೆಯ ಉದ್ಯೋಗದಲ್ಲಿ ದೇವರ ಸೇವಕನೂ ಆಗಿರುವ ತಿಮೋಥೆಯನನ್ನು ನಿಮ್ಮ ಬಳಿಗೆ ಕಳುಹಿಸಿದೆವು ಎಂಬುದಾಗಿ ಅಲ್ಲಿ ವಾಕ್ಯ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಅವರನ್ನು ಬಲಪಡಿಸುವುದಕ್ಕಾಗಿ, ಅವರಿಗೆ ಧೈರ್ಯವನ್ನು ತುಂಬುವುದಕ್ಕಾಗಿ ಆ ಸೇವಕನನ್ನು ಪೌಲನು ಏನು ಮಾಡ್ತಾ ಇದ್ದಾನೆ, ಕಳುಹಿಸ್ತಾ ಇದ್ದಾನೆ ಪ್ರಿಯರೇ. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೇವೆ, ತಿಮೋಥೆಯನಾದರೂ ಅಂಥವನಲ್ಲ, ಅವನು ಯಾವಾಗಲೂ ಕೂಡ ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ ಪ್ರಿಯರೇ. ಫಿಲಿಪಿಯರಿಗೆ ಬರೆದ ಪತ್ರಿಕೆಯ ಕಡೆಗೆ ಬರ್ರಿ ನೀವು, 2ನೇ ಅಧ್ಯಾಯ 21ನೇ ವಚನ. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ತಿಮೋಥೆಯನ ಗುಣವನ್ನು ನೀವು ನೋಡಿ ತಿಳಿದುಕೊಂಡಿದ್ದೀರಿ. ಮಗನು ತಂದೆಗೆ ಹೇಗೋ ಹಾಗೆಯೇ ಅವನು ನನ್ನ ಜೊತೆಯಲ್ಲಿ ಸುವಾರ್ಥ ಪ್ರಚಾರಕ್ಕಾಗಿ ಕಷ್ಟಪಟ್ಟು ಕೆಲಸ ನಡೆಸಿದನೆಂಬುದು ನಿಮಗೆ ಗೊತ್ತುಂಟು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಏನಂತ ಹೇಳಂತಂದರೆ, ಕರ್ತನ ಸೇವೆಯಲ್ಲಿ ನೀವು ಅತ್ಯಾಸಕ್ತಿಯಿಂದ ಮಾಡುವಾಗ ಆ ಒಂದು ಸೇವೆಯ ಕುರಿತಾಗಿ ನೀವು ಆತನಿಂದ ಆಶೀರ್ವಾದಗಳನ್ನು ಪಡೆದುಕೊಳ್ಳುತ್ತೀರಿ ಪ್ರಿಯರೇ. ಹಲ್ಲೆಲೂಯಾ.
ಪ್ರೈಸ್ ಲಾರ್ಡ್. ಅದಕ್ಕಾಗಿ ಈ ಲೋಕದಲ್ಲಿರುವಾಗಲೇ ನೀನು ಪೂರ್ಣ ಶಕ್ತಿಯಿಂದ ಬಲದಿಂದ ಕರ್ತನ ಸೇವೆಯನ್ನು ಮಾಡುವಂಥ ವ್ಯಕ್ತಿಯಾಗಿರ್ಬೇಕು. ಒಂದು ಸಾರಿ ನೀವು ಪ್ರಸಂಗಿ ಪುಸ್ತಕ 9ನೇ ಅಧ್ಯಾಯ 10ನೇ ವಚನ ತೆಗೆದ್ರೆ ಅಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ. ಏನಂತೇಳಿ ಅಂತಂದರೆ, ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು, ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ ಯುಕ್ತಿಯು ತಿಳುವಳಿಕೆಯು ಜ್ಞಾನವೂ ಇರುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಲೋಕ ಬಿಟ್ಟು ಹೋಗೋದ್ರೊಳಗಡೆಯಾಗಿ ದೇವರು ನಿನಗೆ ಕೊಟ್ಟಿರ್ತಕ್ಕಂಥ ಒಂದು ಕೆಲಸ ಏನಾಗಿದೆಯೋ ಅದನ್ನು ಪರಿಪೂರ್ಣವಾಗಿ ಪ್ರಯಾಸಪಟ್ಟು ನೀನು ಮಾಡಿದರೆ ಖಂಡಿತವಾಗಿ ನಿನಗೆ ಫಲವನ್ನು ದೇವರು ಏನು ಮಾಡ್ತಾನೆ, ಅನುಗ್ರಹಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ವಾಕ್ಯ ಹೇಳ್ತಾ ಇದೆ, ದೇವರ ಸೇವೆಗೆ ಕರೆಯಲ್ಪಟ್ಟಂಥ ನಾವುಗಳು ಆಸಕ್ತಿಯಿಂದ ಸೇವೆಯನ್ನು ಮಾಡಬೇಕು. ಹಲ್ಲೆಲೂಯಾ. ಕಷ್ಟಗಳು ಬಂದಾಗ, ನಷ್ಟಗಳು ಬಂದಾಗ, ಸುಖ ಇದ್ದಾಗ, ದುಃಖ ಇದ್ದಾಗ, ನೋವಿದ್ದಾಗ, ನಲಿವಿದ್ದಾಗ, ಎಂತಹ ಪರಿಸ್ಥಿತಿ ಇದ್ದಾಗ ನಮ್ಮ ಭಕ್ತಿಯಲ್ಲಿ ಏನಾಗಬಾರ್ದು, ಏರುಪೇರು ಆಗಬಾರ್ದು, ಏರಿಳಿವು ಆಗಬಾರ್ದು. ನಾವು ಸ್ಥಿರವಾಗಿ ದೇವರನ್ನ ಹಿಂಬಾಲಿಸಿ ನಡೆಯುವಂಥದ್ದು ಆದರೆ ದೇವರು ಏನು ಮಾಡ್ತಾನೆ, ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಪ್ರತಿಫಲವನ್ನು ಕೊಡ್ತಾನೆ. ಇಲ್ಲಿ ಯಾರಾದರೂ ನಾವು ಕೆಲಸದ ಸಂಬಳದ ಆಳುಗಳನ್ನ ಇಟ್ಕೊಂಡಂಥ ಸಮಯದಲ್ಲಿ ಆ ಸಂಬಳದ ಆಳು ಭಾಳ ನಂಬಿಕೆಯಿಂದ, ನಿರೀಕ್ಷೆಯಿಂದ, ಒಳ್ಳೆ ರೀತಿಯಲ್ಲಿ ಹೇಳಿದ ಮಾತುಗಳನ್ನು ಚಾಚು ತಪ್ಪದೆ ಮಾಡುವಂಥ ವ್ಯಕ್ತಿಯಾಗಿದ್ದರೆ ನಾವೇನು ಮಾಡ್ತೀವಿ, ಆ ವ್ಯಕ್ತಿಯನ್ನು ಬಹಳ ಮಕ್ಕಳಿಗಿಂತಲೂ ಹೆಚ್ಚಾಗಿ ನಾವೇನು ಮಾಡ್ತೀವಿ, ಪ್ರೀತಿಸುವಂಥವರಾಗಿರ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯರೇ ಅಂತಹ ಒಂದು ಸ್ಥಿತಿಯಲ್ಲಿ ಪ್ರೀತಿಸಬೇಕಾದ್ರೆ ಸೃಷ್ಟಿಕರ್ತನಾದಂಥ ದೇವರು ಆತನಲ್ಲಿ ಸ್ಥಿರವಾಗಿ ನೀನು ನಿಂತುಕೊಂಡಾಗ, ಭಕ್ತಿಯ ಜೀವಿತದಲ್ಲಿ ನೀನು ಬಿದ್ದು ಹೋಗದೆ ಆತನ ಕೆಲಸವನ್ನು ಅತ್ಯಾಸಕ್ತಿಯಿಂದ ನೀನು ಮಾಡುವಂಥ ಸಮಯದಲ್ಲಿ ಖಂಡಿತವಾಗಿ ನಿನಗೆ ಪ್ರತಿಫಲಗಳನ್ನು ಆತನು ಕೊಟ್ಟೇ ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೇಗಿಲಿನ ಮೇಲೆ ಕೈ ಇಟ್ಟಿದ್ದೇವೆ, ಕೈ ಇಟ್ಟಂತೆ ನಾವು ಹಿಂದಕ್ಕೆ ತಿರುಗಿ ನೋಡಬಾರ್ದು. ಆಸಕ್ತಿಯಿಂದ ಕರ್ತನ ಕೆಲಸ ಏನಾಗಿದೆ ಅದನ್ನು ಪರಿಪೂರ್ಣವಾಗಿ ನಾವು ಮಾಡುವಂಥವರು ಆಗಬೇಕು. ಕ್ರಿಸ್ತನ ಸುವಾರ್ತೆಯನ್ನು ಇತರರಿಗೆ ತಿಳಿಸುವಂಥ ಒಂದು ಜವಾಬ್ದಾರಿ ಯಾರ ಮೇಲೆ ಇದೆ? ದೇವರನ್ನು ನಂಬಿದಂಥ ನಮ್ಮೆಲ್ಲರ ಮೇಲೆ ಇದೆ ಪ್ರಿಯರೇ. ನಾಶನಕ್ಕೆ ಹೋಗುವಂಥವ್ರನ್ನ ತಪ್ಪಿಸಿ ಪುನಃ ಒಂದು ನಿತ್ಯ ಜೀವದ ಕಡೆಗೆ ನಡೆಸುವಂಥ ಬಾಧ್ಯತೆ, ಭಾರ ಯಾರ ಮೇಲಿದೆ? ನನ್ನ ನಿನ್ನ ಮೇಲಿದೆ. ಹಲ್ಲೆಲೂಯಾ. ಕಾರಣ ಒಂದೇ ಪ್ರಿಯರೇ, ಅವರು ತಿಳಿಯಲಾರದೆ ನಾಶವಾಗಿ ಅವರು ಹೋಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ನಾವು ತಿಳಿದು ನಿತ್ಯ ಜೀವವನ್ನು ನಾವು ಅರಿತುಕೊಂಡಂಥವರಾದಂಥ ನಾವು ಅವರಿಗೂ ಕೂಡ ಆ ಒಂದು ನಿತ್ಯ ಜೀವದ ಕುರಿತಾಗಿ ನಾವು ಏನು ಮಾಡಬೇಕು? ತಿಳಿಸುವಂಥವ್ರಾಗಬೇಕು ಪ್ರಿಯರೇ. ನಾವು ನೋಡ್ತಾ ಸತ್ಯವೇದ ಹೇಳ್ತಾ ಸ್ಪಷ್ಟವಾಗಿ, ನೀನು ಪಡುವಂಥ ಪ್ರಯಾಸ ನಿಷ್ಫಲ ಆಗೋದಿಲ್ಲ. ನೀನು ಕರ್ತನ ಸೇವೆಯನ್ನು ಅತ್ಯಾಸಕ್ತಿಯಿಂದ ಮಾಡಿದಂಥ ಕಾರಣಕ್ಕಾಗಿ, ಆತನಿಗೆ ನೀನು ಭಯಭಕ್ತಿ ವಿಧೇಯತೆಯನ್ನು ತೋರಿಸಿದಂಥ ಕಾರಣಕ್ಕಾಗಿ, ಆತನಿಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿ ನೀನು ನಡೆದ ಕಾರಣಕ್ಕಾಗಿ ಆತನು ನಿನಗೆ ಫಲಗಳನ್ನು ಕೊಡ್ತಾನೆ ಪ್ರಿಯರೇ. ಆತನು ನಿನ್ನನ್ನು ಖಂಡಿತವಾಗಿ ಉನ್ನತವಾದಂಥ ಸ್ಥಿತಿಯಲ್ಲೇ ಇಳಿಸ್ತಾನೆ. ದೇವರ ಒಂದು ವಿಷಯ ಸಂಗತಿ ಒಂದೇ, ಏನು ಪ್ರಿಯರೇ? ಆತನ ಮಾತನ್ನು ನೀನು ಕೇಳಿ ಆತನು ಹೇಳಿದಂಥ ಮಾರ್ಗದಲ್ಲಿ ನೀನು ನಡೆದು ಬಿಟ್ಟರೆ ದೇವರು ನಿನ್ನಿಂದ ಮತ್ತೆ ಬೇರೆ ಯಾವುದನ್ನು ಕೂಡ ಕೋರೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಆದರೆ ನಾವೇನು ಮಾಡ್ತೀವಿ? ದೇವರು ಹೇಳಿದ್ದನ್ನು ಬಿಟ್ಟು ನಾವು ನಮ್ಮ ಮುತ್ತಾತಂದ್ರೆ ಹಿಂಗೆ ಮಾಡ್ಕೊಂಬಂದ್ರೆ ನಮ್ಮ ಊರಾಗ ಹಿಂಗೆ ನಡೀತಾ, ನಮ್ದು ಅದು ಮಾಡುತ್ತಾ ಇದು ಮಾಡುತ್ತಾ ಅಂತೇಳಿ ದೇವರದನ್ನು ಬಿಟ್ಟು ನಾವೇನು ಮಾಡ್ತೀವಿ? ಸ್ವಂತ ಆಲೋಚನೆಗಳನ್ನು ಮಾಡುವಂಥವ್ರಾಗಿರ್ತೀವಿ. ದೇವರನ್ನು ಬಿಟ್ಟು ವ್ಯರ್ಥವಾದ ಸಂಪ್ರದಾಯಗಳನ್ನು ಫಾಲೋ ಮಾಡುವಂಥವ್ರು ಆಗಿರ್ತೀವಿ. ದೇವರನ್ನು ಬಿಟ್ಟು ಯಾವುದು ದೆವ್ವದ ಕೆಲಸಗಳಾಗಿದವೋ ಅದಕ್ಕೆ ನಾವು ಮನಸ್ಸು ಕೊಡುವ ಕಾರಣಕ್ಕಾಗಿ ನಾವು ಹಿಂಜಾರಿ ಹೋಗ್ತಾ ಇರ್ತೀವಿ. ಭಕ್ತಿಯಲ್ಲಿ ನಾವು ಅಭಿವೃದ್ಧಿಯನ್ನು ಕಾಣೋದಿಲ್ಲ. ಹಲ್ಲೆಲೂಯಾ. ನಿಮ್ಮ ಹೊಲಗಳಲ್ಲಿ ಹೊಸದಾಗಿ ನೀವು ಹೊಲ ತೆಗೆದುಕೊಂಡ್ರಿ ಅಂತೇಳಿ ತಿಳ್ಕೊಳ್ಳೋಣ. ಆ ಭಯಂಕರವಾದಂಥ ಬೇಲಿ ಇತ್ತು, ಕಲ್ಲು ಭಯಂಕರವಾದಂಥ ಸ್ಥಿತಿ ಆ ಹೊಲದಲ್ಲಿ ಇರಬೇಕಾದ್ರೆ ನೀನು ಏನು ಮಾಡ್ತೀವಿ? ಹೊಲವನ್ನು ಸಂಪೂರ್ಣವಾಗಿ ಆ ಬೇಲಿಯನ್ನೆಲ್ಲ ಏನು ಮಾಡ್ತೀನಿ? ನೀನು ತೆಗೆದುಹಾಕಿದ ಮೇಲೆ ಆ ಬಂಡೆಗಳು ಯಾವುದೋ ಅವೆಲ್ಲವುಗಳನ್ನು ತೆಗೆದುಹಾಕಿದ ಮೇಲೆ ಹೊಲದಲ್ಲಿ ಒಳ್ಳೆ ರೀತಿಯಲ್ಲಿ ನೀನು ಮಣ್ಣನ್ನು ಒಡಿಸಿದ ಮೇಲೆ ನೀನೇನು ಮಾಡ್ತೀಯಾ? ಬೀಜಗಳನ್ನು ಬಿತ್ತುತ್ತಿ. ಎಲ್ಲ ರೀತಿಯಿಂದ ಅನುಕೂಲವಾದ ಮೇಲೆ ಬೀಜಗಳನ್ನು ಬಿತ್ತಿದಾಗ ಪ್ರಥಮ ವರ್ಷದಲ್ಲಿ ಆ ಹೊಲ ನಿನಗೇನು ಮಾಡ್ತು? ಒಂದು 5 ಚೀಲದಷ್ಟು ನಿನಗೆ ಬೆಳೆಯನ್ನು ಕೊಡ್ತು. ಹಲ್ಲೆಲೂಯಾ. ಆ ಸಮಯದಲ್ಲಿ ನೀನೇನು ಮಾಡ್ತೀಯ? ಮತ್ತೆ ನೆಕ್ಸ್ಟ್ ವರ್ಷ ನನಗೆ ಒಳ್ಳೆ ಬೆಳೆ ಸಿಗುತ್ತೆ ಅಂತೇಳಿ ನೀನು ನೆನೆಸಿ ಏನು ಮಾಡ್ತೀಯ? ಒಳ್ಳೆ ರೀತಿಯಲ್ಲಿ ಪ್ರಯಾಸ ಪಡ್ತೀಯ. ಎಲ್ಲ ಬೇಕಾಗಿರುವಂಥ ಗೊಬ್ಬರ, ಎಣ್ಣೆ, ಏನೇನು ಬೇಕು ಎಲ್ಲವನ್ನು ಹಾಕ್ತೀಯ. 5ರಿಂದ ಅದು 10ಕ್ಕೆ ಹೋದಾಗ ನಿನಗೇನಾಗುತ್ತೆ? ಸಂತೋಷ ಆಗುತ್ತೆ. ಒಂದು ವೇಳೆ 5ರಿಂದ ಅದು ಪುನಃ 1, 2, 1ಕ್ಕೆ ಬಂದರೆ ನಿಮ್ಗೇನಾಗುತ್ತೆ? ಭಾಳ ದುಃಖ ಆಗುತ್ತೆ. ಹಲ್ಲೆಲೂಯಾ. ದೇವರ ವಾಕ್ಯ ಕೂಡ ಹೇಳುವಂಥದ್ದೇ, ನೀವು ದೇವರನ್ನು ನಂಬಿ ಎಷ್ಟು ವರ್ಷಗಳಾಯಿತು, ನಿಮ್ಮಲ್ಲಿ ಭಕ್ತಿಯ ಕಾರ್ಯಗಳು ಕಾಣಿಸ್ಕೊಳ್ತಾ ಇಲ್ಲ, ಫಲದ ಕಾರ್ಯಗಳು ಕಾಣಿಸ್ಕೊಳ್ತಾ ಇಲ್ಲ, ದೇವರ ಆತ್ಮಾನುಸಾರವಾಗಿ ನಡೆಯುವಂಥ ಸ್ಥಿತಿಗತಿಗಳು ಕಾಣಿಸ್ಕೊಳ್ತಾ ಇಲ್ಲ. ಎಷ್ಟೋ ವರ್ಷಗಳಾಯಿತು, ಆದರೂ ಕೂಡ ನೀವು ಹಂಗೆ ಇದ್ದೀರಿ. ಪ್ರಾರ್ಥನೆಯ ಒಂದು ವೀರರಾಗಿ ನೀವು ಎದ್ದೇಳ್ತಾ ಇಲ್ಲ. ಹಾಡುಗಳನ್ನು ಆಡುವಂಥ ವಿಷಯವಾಗಿ ಆರಾಧನೆ ನಾಯಕರಾಗಿ ನೀವೇನು ಮಾಡ್ತಾ ಇಲ್ಲ? ಎದ್ದೇಳ್ತಾ ಇಲ್ಲ. ದೇವರಿಗೆ ಸಮಯವನ್ನು ಕೊಡುವಂಥದ್ರಾಗಲಿ, ಸ್ಥಿರವಾಗಿ ಭಕ್ತಿಯನ್ನು ಹಿಂಬಾಲಿಸಿ ನಡೆಯುವಂಥದ್ರಲ್ಲಾಗಲಿ ನೀವು ಮತ್ತೆ ತಪ್ಪಿ ಹೋಗ್ತಾ ಇದ್ದೀರಿ. ಇವತ್ತಿನ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಹಿಂದಕ್ಕೆ ಹೋಗುವಂಥವ್ರು ಆಗಬಾರ್ದು. ಅತ್ಯಾಸಕ್ತಿಯಿಂದ ದೇವರ ಕೆಲಸ
ಕೆಲಸವನ್ನು ನೀವು ಮಾಡುವವರಾಗಬೇಕು. ಮೊದಲು ದೇವರು ನಂಬಿದಂಥ ಸಮಯದಲ್ಲಿ ಮೊಣಕಾಲೂರು ಎಷ್ಟೊತ್ತು ಪ್ರಾರ್ಥನೆ ಮಾಡ್ತಾ ಇದ್ರಿ, ಇವತ್ತು ಆ ಪ್ರಾರ್ಥನೆ ಜೀವಿತ ಇದೆನಾ? ಹಲ್ಲೆಲೂಯಾ. ಮೊದಲ ಇಲ್ಲಪ್ಪ ನಮಗೆ ಆತನೇ ದೇವರು ಎಂಬುದಾಗಿ ಹೇಳಿಕೊಂಡಂಥ ನೀವುಗಳು ಮತ್ತೆ ತಪ್ಪಿ ಹೋದಂಥ, ಹಿಂಜಾರಿ ಹೋದಂಥ, ಯಾರ್ದೋ ಮಾತು ಕೇಳಿ ಮತ್ತೆ ಹಿಂದಕ್ಕೆ ಹೋದಂಥ ಸ್ಥಿತಿಯಲ್ಲಿ ಇದ್ದೀರೇನು? ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಬರಿತಾ ಇದ್ದಾನೆ ಪತ್ರಿಕೆಯಲ್ಲಿ ಏನಂತ ಹೇಳಂತಂದರೆ, ನೀವು ಹಿಂಜಾರಿ ಹೋಗ್ಬೇಡ್ರಿ, ನೀವು ಒಳ್ಳೆಯದನ್ನೇ ಹಿಡಿದುಕೊಂಡಿದ್ದೀರಿ, ಅದನ್ನು ಬಿಗಿಯಾಗಿ ಹಿಡಿದುಕೊಳ್ಳ್ರಿ. ನೀವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೀರಿ, ನೀವು ಹೊಸಬರಾಗಿ ನೂತನ ಮನುಷ್ಯರಾಗಿ ನೀವು ನಡೆದುಕೊಂಡ್ರೆ ಆತನು ನಿತ್ಯ ಜೀವನ ನಿಮಗೆ ಖಂಡಿತವಾಗಿ ಅನುಗ್ರಹ ಮಾಡ್ತಾನೆ. ಪ್ರೇರಿ, ಈ ಲೋಕದಲ್ಲಿ ಯಾರು ಕೂಡ ಏನು ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ದೇವರು ಹೇಳ್ತಾ ಇದ್ದಾನೆ, ಆತನನ್ನು ನಂಬಿದಂಥ ಮಕ್ಕಳನ್ನು ಆತನ ಏನು ಮಾಡ್ತಾನಂತೆ? ಪುನರುತ್ಥಾನಗೊಳಿಸ್ತಾನೆ. ಈಗ ಕಣ್ಣಿಗೆ ಕಾಣುವಂಥ ಆಕಾಶ, ಕಣ್ಣಿಗೆ ಕಾಣುವಂಥ ಈ ಭೂಮಿ, ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲ ಉದುರಿ ಲಯವಾಗಿ ಹೋಗಿ ನಾಶನವಾದ ಮೇಲೆ ಹೊಸದಾದಂಥ ಆಕಾಶ, ಹೊಸದಾದಂಥ ಭೂಮಿಯನ್ನು ದೇವರು ಯಾರಿಗೆ ಒದಗಿಸಿ ಕೊಡ್ತಾನ್ರಿ? ತನ್ನ ಮಕ್ಕಳಾದಂಥ ನಮ್ಮೆಲ್ಲರಿಗೆ ಪ್ರಿಯರು. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆಸಕ್ತಿಯಿಂದ ಕರ್ತನ ಕೆಲಸವನ್ನು ನಡೆಸುವಂಥ ಒಂದು ಲಕ್ಷಣ ಅದು ದೇವರ ಮಕ್ಕಳಲ್ಲಿ ಇರುವಂಥದ್ದಾಗಿದೆ. ನಿಮಗೆ ದೇವರು ಕೊಟ್ಟಿರ್ತಕ್ಕಂಥ ಸ್ಥಿರಚಿತ್ತತೆಯನ್ನು, ನಿಶ್ಚಲತೆಯನ್ನು ಕೂಡ ನೀವೇನು ಮಾಡಬಾರ್ದು? ಬಿಟ್ಟು ಕೊಡಬಾರ್ದು. ಆತನನ್ನು ಕೈ ಹಿಡಿದು ನೀವು ನಡೆಸಿ, ಆತ ನಿಮ್ಮನ್ನು ಕೈ ಹಿಡಿದು ನಡೆಸಿದ್ದಾನೆ, ಆತನ ಕೈಯಲ್ಲಿ ನೀವಿದ್ದೀರಿ. ಪುನಃ ಕೈಯನ್ನು ಕೊಸರಿಕೊಂಡು ಹಿಂದಕ್ಕೆ ನೀವು ಹೋಗಬಾರ್ದು. ಹಲ್ಲೆಲೂಯಾ. ನೀವು ಮುಂದೆ ಹೆಜ್ಜೆ ಇಟ್ಟಿದ್ದೀರಿ, ಮತ್ತೆ ಹಿಂದಕ್ಕಾಗಲಿ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿದರೆ ನಾವೇನಾಗ್ತೀವಿ? ದೇವರಿಂದ ಸಂಪೂರ್ಣವಾಗಿ ನಾಶನದ ಕಡೆಗೆ ಹೋಗ್ಬಿಡ್ತೀವಿ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ಅದೇ ವಿಷಯವಾಗಿ ಏನು ಮಾಡುತ್ತೆ? ಸತ್ಯವೇದ ನಮ್ಮನ್ನು ಎಚ್ಚರಪಡಿಸ್ತಾ ಇದೆ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಸ್ಥಿರವಾಗಿ ನೀವು ಭಕ್ತಿಯ ಜೀವಿತವನ್ನು ಮಾಡಿದರೆ ಆ ಭಕ್ತಿಯ ಜೀವಿತಕ್ಕೆ ಖಂಡಿತವಾಗಿ ಏನಿದೆ? ಪ್ರತಿಫಲ ಇದೆ. ಈ ನೀನು ನಾನು ಮಾಡುವಂಥ ಭಕ್ತಿ ಇದು ಈ ಲೋಕದ ಭಕ್ತಿ ಅಲ್ಲ, ಇದು ಪರಲೋಕದ ಭಕ್ತಿಯಾಗಿದೆ. ಇಹಲೋಕದಲ್ಲಿಯೂ ಕೂಡ ಸಲ್ಲುವಂಥ ಭಕ್ತಿ, ಪರದಲ್ಲಿಯೂ ಕೂಡ ಸಲ್ಲುವಂಥ ಭಕ್ತಿಯಾಗಿದೆ. ಪ್ರೇರಿ, ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ನಿನಗೆ ನೀನು ಮಾಡಿರ್ತಕ್ಕಂಥದ್ದಕ್ಕೆ ಆತನು ಪ್ರಯಾಸ ಪಟ್ಟಿರುವಂಥದ್ದನ್ನು ನೋಡಿ ನಿನಗೆ ಪ್ರತಿಫಲವನ್ನು ಕೊಡ್ತಾನೆ. ಸ್ತ್ರೀಯರು ಪ್ರಯಾಸಪಟ್ಟರು, ದೇವ ಜನರಿಗಾಗಿ ಉಪಚಾರ ಮಾಡಿದರು. ತಿಮೋಥೆಯನ್ನು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಟ್ಟಂಥ ವ್ಯಕ್ತಿಯಾಗಿದ್ದ, ಎಲ್ಲಿಗೆ ಕಳಿಸಿದ್ರು ಅಲ್ಲಿಗೆ ಹೋದಂಥ ವ್ಯಕ್ತಿಯಾಗಿದ್ದ, ಅನೇಕ ಆತ್ಮಿಕ ಮಕ್ಕಳನ್ನು ಬಲಪಡಿಸಿದಂಥ ವ್ಯಕ್ತಿಯಾಗಿದ್ದ. ಪ್ರಿಯರೇ, ಈ ಸಮಯದಲ್ಲಿ ನಮ್ಮ ಭಕ್ತಿ ಯಾವ ರೀತಿಯಾಗಿದೆ? ನಮ್ಮ ಮಾತುಗಳು ಯಾವ ರೀತಿಯಾಗಿದ್ದಾವೆ? ಕರ್ತನ ಸೇವೆಯಲ್ಲಿ ಆಸಕ್ತಿಯಿಂದ ನಾವು ಪಾಲ್ಗೊಂಡಿದ್ದೀವಾ? ಆಸಕ್ತಿಯಿಂದ ಪಾಲ್ಗೊಳ್ಳಲಾರದ ಸ್ಥಿತಿಯಲ್ಲಿ ನಾವಿದ್ದೀವಿ? ನಮ್ಮ ಭಕ್ತಿ ಯಾವ ರೀತಿಯಾಗಿದೆ? ನಮ್ಮನ್ನು ನಾವು ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ಅತ್ಯಾಸಕ್ತಿಯಿಂದ ಕರ್ತನ ಸೇವೆಯನ್ನು ಮಾಡಬೇಕಾದಂಥ ನೀನು ಒಂದು ವೇಳೆ ಸೈತಾನನ ಯಾವುದೋ ಒಂದು ಆಲೋಚನೆಯನ್ನು ಯಾರ ಮೂಲಕವಾಗಿ ಆದರೂ ಹುಟ್ಟಿಸಿ ನಿನ್ನ ಭಕ್ತಿಗೆ ಕೊಡಲಿಯ ಪೆಟ್ಟನ್ನು ಹಾಕಿದ್ದಾನೇನು? ಪುನಃ ಈ ಸಮಯದಲ್ಲಿ ನೀನು ಚಿಗುರಬೇಕಾಗಿದೆ. ಪುನಃ ಈ ಸಮಯದಲ್ಲಿ ನಿನ್ನ ಜೀವಿತದಲ್ಲಿ ಅದು ಬಂದಿರತಕ್ಕಂಥ ಆ ಕಸವನ್ನು ತೆಗೆದುಹಾಕಿಕೊಂಡು ಭಕ್ತಿಯ ಜೀವಿತದಲ್ಲಿ ಮತ್ತೆ ಆಸಕ್ತಿಯಿಂದ, ಅತ್ಯಾಸಕ್ತಿಯಿಂದ ನೀನು ನಡೆಯಬೇಕಾಗಿದೆ. ಸಹೋದರ ಸಹೋದರಿ, ದೇವರು ನಿನಗೆ ನೀನು ಪಟ್ಟಂಥ ಪ್ರಯಾಸಕ್ಕೆ ಪ್ರತಿಫಲವನ್ನು ಆತನು ಕೊಡ್ತಾನೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಮಹೋನ್ನತನ ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿಚ್ಚಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ನೀನು ಸಹಾಯ ಮಾಡಿ ನಡೆಸಪ್ಪ. ಕರ್ತನೇ, ನಿನ್ನ ಸೇವೆಯಲ್ಲಿ ಪ್ರಯಾಸ ಪಟ್ಟಂಥವರ ಹೆಸರುಗಳು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ, ದೇವರೇ ಹೌದು ಸ್ವಾಮಿ, ಅವರವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿದ್ದಾವೆ, ಪರಲೋಕದಲ್ಲಿ ಬರೆಯಲ್ಪಟ್ಟಿದ್ದಾವೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಸ್ವಾಮಿ ಪೌಲನ ಮೂಲಕವಾಗಿ ನೀನು ಬರೆಸಿದ್ದೀಯಪ್ಪ. ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಅಂತಹ ಸ್ಥಿತಿಯ ಕಡೆಗೆ ನಮ್ಮನ್ನು ಕರೆದುಕೊಂಡು ಬಂದಿದೆ. ಸ್ತೋತ್ರ. ನಮ್ಮ ಹೆಸರುಗಳು ಭೂಲೋಕದಲ್ಲಿ ಅಲ್ಲ, ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟ ಕಾರಣಕ್ಕಾಗಿ ನೀವು ಸಂತೋಷ ಪಡಿರಿ ಎಂಬುದಾಗಿ ಶಿಷ್ಯರಿಗೆ ಸ್ವಾಮಿ ನೀನು ಹೇಳಿದ್ದೀಯಪ್ಪ. ಹೌದು ಸ್ವಾಮಿ ದೇವರೇ, ನಮಗಾದರೂ ಅಂಥ ಮಹಾ ಸೌಭಾಗ್ಯವನ್ನು, ಮಹಾ ಒಂದು ಪ್ರತಿಫಲವನ್ನು ದೇವರೇ ನೀನು ಕೊಟ್ಟಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೀವಿ ಸ್ವಾಮಿ. ಕರ್ತನೆ, ನಿನ್ನನ್ನು ನಂಬಿದಂಥ ಮಕ್ಕಳಾದಂಥ ಇವರ ಜೀವಿತದಲ್ಲಿ ಯಾವ ವಿಷಯದಲ್ಲಿ ಸಮಸ್ಯೆ ಇದೆ, ಯಾವ ವಿಷಯದಲ್ಲಿ ಕಷ್ಟ ಇದೆ, ಯಾವ ವಿಷಯದಲ್ಲಿ ತೊಂದರೆ ಇದೆಯೋ, ಯಾವ ವಿಷಯದಲ್ಲಿ ಸ್ವಾಮಿ ನಿನ್ನಿಂದ ಸೈತಾನನು ಯಾರು ಒಳಗಡೆ ಹೋಗ್ಕೊಂಡು ಆ ಭಕ್ತಿಯ ಜೀವಿತದ ಕೊಡಲಿ ಪೆಟ್ಟನ್ನು ಹಾಕಿದನು, ಸಂಪೂರ್ಣವಾಗಿ ಸ್ವಾಮಿ ಅದೆಲ್ಲವನ್ನು ತೆಗೆದಾಕಯ್ಯ. ಭಕ್ತಿಯ ಜೀವಿತದಲ್ಲಿ ಫಲವನ್ನು ಕೊಡುವ ಮಕ್ಕಳಾಗುವಂತೆ 30ರಷ್ಟು 60ರಷ್ಟು 100ರಷ್ಟು ಸ್ವಾಮಿ ನಿನ್ನ ಸೇವೆಯಲ್ಲಿ ಸ್ವಾಮಿ ಫಲ ಕೊಡುವ ಮಕ್ಕಳಾಗುವಂತೆ ಇವ್ರನ್ನ ಸ್ವಾಮಿ ಅಭಿವೃದ್ಧಿಪಡಿಸಯ್ಯ. ದೇವಾ ನಿನಗೆ ಸ್ತೋತ್ರ. ಪ್ರಾರ್ಥನಾ ಜೀವಿತ, ಆತ್ಮನ ಜೀವಿತ, ಕರ್ತನೆ ಸ್ವಾಮಿ, ಕರ್ತನೆ ವಾಕ್ಯ ಓದುವಂಥ ಮನಸ್ಸು, ವಾಕ್ಯ ಕೇಳುವಂಥ ಮನಸ್ಸು, ಪ್ರಾರ್ಥನೆಯಲ್ಲಿ ಸ್ಥಿರವಾಗಿ ನಿಲ್ಲುವಂಥ ಮನಸ್ಸು, ಭಕ್ತಿಯನ್ನು ಕಟ್ಟಿಕೊಳ್ಳುವಂಥ ಮನಸ್ಸನ್ನು ದೇವ ಇವರಿಗೆ ಅನುಗ್ರಹ ಮಾಡಿ ನಿನ್ನ ಚಿತ್ತ ನೆರವೇರಿಸಿ ನೀನೇ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ, ಎಲ್ಲ ಕಾರ್ಯಗಳನ್ನು ಅಣಿಗೊಳಿಸಿ ಸಿದ್ಧಪಡಿಸ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧ ದೇವರು ಶಾಶ್ವತವಾದ ಅನ್ಯೋನ್ಯತೆ ನಡೆಸಲಿಕ್ಕೆ, ಅಲಂಕರಿಸಿ ಬಲಪಡಿಸಲಿಕ್ಕೆ ಕೂಡಿ ಬಂದರೆ ಇವರ ಸಂಘದಲ್ಲಿ, ಸಕಲ ಸದ್ಭಕ್ತರ ಸಂಘದಲ್ಲಿ, ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾಕಾಲ ನಿಲೆಯಾಗಿರಲಿ ಸ್ವಾಮಿ, ಆಮೇಲೆ. ಯೇಸು ರಕ್ತಕ್ಕೆ ಜಯ.
ಸಕಲ ಪಾಪಗಳ ಲಯ, ಯೇಸು ರಕ್ತಕ್ಕೆ ಜಯ.